ಇನ್ನು ಗಣೇಶ ಹಬ್ಬ ಹಿನ್ನೆಲೆ ಊರಿಗೆ ತೆರಳೋದಕ್ಕೆ ಪರದಾಟ ಆಗ್ತಾ ಇದೆ. ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಬಸ್ಗಳಲ್ಲಿ ಸೀಟ್ ಹಿಡಿಯೋದಕ್ಕೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ನಾಳೆ ಗಣೇಶ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆ ರಜೆ ಇದೆ. ಇದ್ರ ಜೊತೆಗೆ ಗಣೇಶ ಹಬ್ಬ ಊರುಗಳಲ್ಲಿ ತುಂಬಾ ಚೆನ್ನಾಗಿ ಆಚರಣೆ ಮಾಡೋರು ಇರ್ತಾರೆ. ಏರಿಯಾಗಳಲ್ಲಿ ಊರುಗಳಲ್ಲಿ ಗಣಪತಿ ಕೂರಿಸೋರು ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಊರಿಗೆ ಹೋಗೋದಕ್ಕೆ ಪ್ರಯಾಣಿಕರು ಪರದಾಡಿದ್ದಾರೆ. ಯಾಕಂತಂದ್ರೆ ಒಂದ್ ಕಡೆ ಟ್ರಾಫಿಕ್ ಜಾಮ್, ಮತ್ತೊಂದ್ ಕಡೆ ಬಸ್ಗಳಲ್ಲಿ ಸೀಟ್ ಸಿಗ್ತಾ ಇಲ್ಲ. ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಮತ್ತೊಂದು ಕಡೆ ಬಸ್ಗಳಲ್ಲಿ ಸೀಟ್ ಹಿಡಿಯೋದಕ್ಕೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರೈವೇಟ್ ಬಸ್ಗಳಿಗೆ ಹೋಗಬೇಕು ಅಂತಂದ್ರೆ ಅಲ್ಲಿ ದುಪ್ಪಟ್ಟು ಹಣವನ್ನ ಕೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸೀಸನ್ ಬಂತು ಅಂತಂದ್ರೆ ಖಾಸಗಿ ಬಸ್ಗಳ ಹಾವಳಿ ಕೂಡ ಹೆಚ್ಚಾಗಿರುವಂಥದ್ದನ್ನು ಗಮನಿಸ್ತಾ ಇರ್ತೀವಿ. ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಯಿತು ಅಂತಂದ್ರೆ ಟಿಕೆಟ್ ದರವನ್ನ ಏಕಾಏಕಿ ಡಬಲ್ ಮಾಡಿಬಿಡ್ತಾರೆ ಖಾಸಗಿ ಬಸ್ನವರು. ಅದೇ ರೀತಿಯಾದಂಥ ಪರಿಸ್ಥಿತಿ ಇವತ್ತು ಕೂಡ ಕಂಡು ಬರ್ತಾ ಇರುವಂಥದ್ದು. ಸಾಕಷ್ಟು ಜನ ಈಗಾಗಲೇ ಹೋಗಿರ್ತಾರೆ. ಯಾಕಂದರೆ ನಿನ್ನೆ ಭಾನುವಾರ ಇದ್ದಂತಹ ಕಾರಣದಿಂದಾಗಿ ಸಾಕಷ್ಟು ಜನ ಮೊನ್ನೆನೇ ಭಾನುವಾರ ಇದ್ದಂಥ ಕಾರಣದಿಂದಾಗಿ ಸಾಕಷ್ಟು ಜನ ಹೋಗಿರ್ತಾರೆ. ಜೊತೆಗೆ ಇವತ್ತು ಕೂಡ ನಾಳೆ ಗಣೇಶ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಊರ ಕಡೆ ಹೋಗುವಂಥವ್ರು ಇರ್ತಾರೆ. ಊರುಗಳಲ್ಲಿ ಗಣೇಶ ಹಬ್ಬವನ್ನು ಗ್ರ್ಯಾಂಡಾಗಿ ಮಾಡುವಂಥದ್ದು ಇರುತ್ತೆ. ಏರಿಯಾಗಳಲ್ಲಿ ಗಣೇಶನ ಕೂರಿಸುವಂಥದ್ದು ಅಥವಾ ಊರುಗಳಲ್ಲಿ ಗಣೇಶವನ್ನು ಕೂರಿಸುವಂಥದ್ದು. ಈ ಕಾರಣದಿಂದಾಗಿ ಸಾಕಷ್ಟು ಜನ ತಮ್ಮ ತಮ್ಮ ಊರುಗಳಿಗೆ ಹೋಗೋರು ಇರ್ತಾರೆ. ಅದರಿಂದಾಗಿ ಒಂದು ಕಡೆ ಟ್ರಾಫಿಕ್ ಜಾಮ್, ಮತ್ತೊಂದು ಕಡೆ ಬಸ್ಗಳಲ್ಲಿ ಸೀಟ್ ಹಿಡಿಯೋದಕ್ಕೆ ಪ್ರಯಾಣಿಕರು ಪರದಾಡ್ತಾ ಇದ್ದಂಥ ದೃಶ್ಯಾವಳಿಗಳು ಕೂಡ ಮೆಜೆಸ್ಟಿಕ್ ಬಳಿ ಕಂಡು ಬಂತು. ಮತ್ತೊಂದು ಕಡೆ ಖಾಸಗಿ ಬಸ್ ಹತ್ತಿ ಹೋಗೋಣ ಅಂತಂದರೆ ಖಾಸಗಿ ಬಸ್ಗಳಲ್ಲಿ ದುಬಾರಿ ಟಿಕೆಟ್ ಬೆಲೆ ನಾರ್ಮಲ್ ಆಗಿ ಎಷ್ಟಿರುತ್ತೆ ಅದಕ್ಕಿಂತಲೂ 2 ಪಟ್ಟು ಹೆಚ್ಚು ಟಿಕೆಟ್ ದರವನ್ನು ಪಡ್ಕೊಳ್ತಾ ಇರ್ತಾರೆ. ಯಾಕಂದರೆ ಇಂಥ ಸೀಸನ್ಗಳಲ್ಲೇ ಖಾಸಗಿ ಬಸ್ಗಳ ಹಾವಳಿ ಕೂಡ ಹೆಚ್ಚಾಗುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಪ್ರಯಾಣಿಕರು ಪ್ರತಿ ಬಾರಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಆದರೆ ಖಾಸಗಿ ಬಸ್ನವ್ರಿಗೆ ಒಂದು ರೀತಿಯಾಗಿ ಸೀಸನ್ ಇದ್ದಂತೆ ಇದು. ಈ ಹಬ್ಬಗಳು ಅಥವಾ ಸಾಲು ಸಾಲು ರಜೆ ಬಂತು ಅಂತಂದರೆ ಅಂತಹ ಸಂದರ್ಭದಲ್ಲಿ ಟಿಕೆಟ್ ದರವನ್ನು ಏಕಾಏಕಿ ಹೆಚ್ಚಿಗೆ ಮಾಡಿಬಿಡ್ತಾರೆ. ಇದರಿಂದಾಗಿ ಪ್ರಯಾಣಿಕರು ಒಂದು ಕಡೆ ಖಾಸಗಿ ಬಸ್ಸಿಗೆ ಹೋಗಬೇಕಾ ಅಥವಾ ಇಲ್ಲಿ ಗೌರ್ಮೆಂಟ್ ಬಸ್ಸಿಗೆ ಹೋಗಬೇಕಾ, ಈ ರೀತಿಯಾದಂಥ ಗೊಂದಲ. ಗೌರ್ಮೆಂಟ್ ಬಸ್ಸಿಗೆ ಹೋಗೋಣ ಅಂತಂದರೆ ಅಲ್ಲಿ ಸೀಟ್ ಸಿಗಲ್ಲ, ತುಂಬ ದೂರ ಹೋಗೋವಂಥವ್ರು ಇರ್ತಾರೆ, ಅಲ್ಲಿವರೆಗೂ ನಿಂತ್ಕೊಂಡು ಹೋಗೋದಕ್ಕಾಗೋದಿಲ್ಲ, ಅದು ಕೂಡ ರಾತ್ರಿ ಹೊತ್ತು ಪ್ರಯಾಣ. ಖಾಸಗಿ ಬಸ್ಸಿಗೆ ಹೋಗೋಣ ಅಂತಂದರೆ ಅಲ್ಲಿ ಟಿಕೆಟ್ ದರ ಹೆಚ್ಚಳ. ಇದರಿಂದಾಗಿ ಪ್ರಯಾಣಿಕರು ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದೆಲ್ಲದರ ಜೊತೆಗೆ ಟ್ರಾಫಿಕ್ ಜಾಮ್ ಕೂಡ ಬೆಂಗಳೂರಿನ ಮೆಜೆಸ್ಟಿಕ್ ಸುತ್ತಮುತ್ತ, ಅದರ ಜೊತೆಗೆ ಬೆಂಗಳೂರಿನಿಂದ ಹೊರಗಡೆ ಹೋಗುವಂತಹ ರಸ್ತೆಗಳೇನಿದ್ದಾವೆ, ಗುರುಗುಂಟೆಪಾಳ್ಯ ಇರ್ಬೋದು, ಈ ಕಡೆ ಹೊಸೂರು ರೋಡ್ ಇರ್ಬೋದು, ಮೈಸೂರು ಸರ್ಕಲ್ ಇರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಡಿಸ್ಟಿಕ್ಗಳಿಗೆ ಹೋಗುವಂತಹ ರಸ್ತೆಗಳೇನಿದ್ದಾವೆ ಅಲ್ಲೆಲ್ಲವೂ ಕೂಡ ಟ್ರಾಫಿಕ್ ಜಾಮ್ ಕೂಡ ಕಂಡು ಬಂದಿರುವಂಥದ್ದು. ಒಟ್ಟಾರೆಯಾಗಿ ನಾಳೆ ಗಣೇಶ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ತಮ್ಮ ತಮ್ಮ ಊರುಗಳಿಗೆ ಹೊರಟಿದ್ದಾರೆ. ಇದರಿಂದಾಗಿ ಸಾಕಷ್ಟು ಪ್ರಯಾಣಿಕರಿಗೆ ಸಮಸ್ಯೆಗಳು ಉಂಟಾಗಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಮೆಜೆಸ್ಟಿಕ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಗಮನಿಸ್ತಾ ಇದ್ದೀವಿ ನಾಳೆ ಗಣೇಶ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇರ್ತಾರೆ. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಪ್ರಯಾಣಿಕರಿಗೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾದರೆ ಈ ಬಸ್ಗಳ ವ್ಯವಸ್ಥೆ ಯಾವ ರೀತಿ ಆಗಿದೆ, ಹಾಗೆ ಪ್ರಯಾಣಿಕರಿಗೆ ಏನು ಸಮಸ್ಯೆ ಆಗ್ತಾ ಇದೆ? ಶಮಂತ, ನಾಳೆ ಗಣೇಶ ಚತುರ್ಥಿ ಹಿನ್ನೆಲೆ ಇವತ್ತು ಸಂಜೆಯಿಂದನೇ ಸಹ ತಮ್ಮ ಊರುಗಳಿಗೆ ತೆರಳಲು ಬೆಂಗಳೂರಿನ ಇದ್ದಂತಹ ಜನರು ಹೋಗ್ತಾ ಇರುವಂಥದ್ದು. ತಮ್ಮ ಖಾಸಗಿ ವಾಹನ ಆಗಿರ್ಬೋದು ಅಥವಾ ಖಾಸಗಿ ಬಸ್ಗಳಾಗಿರ್ಬೋದು, ಜೊತೆಗೆ ಸರ್ಕಾರಿ ಬಸ್ಗಳಲ್ಲೂ ಸಹ ಜನರು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಸಾಮಾನ್ಯವಾಗಿ ಇವತ್ತು ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ನಾನೀಗ ಮೆಜೆಸ್ಟಿಕ್ ಬಳಿ ಇದ್ದೀನಿ. ಈ ಮೆಜೆಸ್ಟಿಕ್ನ ಕೆಂಪೇಗೌಡ ರಸ್ತೆಯಿಂದ ಕನೆಕ್ಟ್ ಆಗುವಂತಹ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಈ ಒಂದು ರಸ್ತೆಯಲ್ಲಿ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ ದೃಶ್ಯದಲ್ಲಿ ಗಮನಿಸ್ಬೋದು. ಹೆಚ್ಚಾಗಿ ಇಲ್ಲಿ ಖಾಸಗಿ ಬಸ್ಗಳು ಜನರನ್ನ ಹತ್ತಿಸ್ಕೊಳ್ಳೋದಕ್ಕೋಸ್ಕರ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಬಳಿ ಹೋಗ್ತವೆ. ಹೀಗಾಗಿ ಹೆಚ್ಚು ಈ ಒಂದು ರೋಡ್ನಲ್ಲಿ ಖಾಸಗಿ ಬಸ್ಗಳಿಂದನೇ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು. ಜೊತೆಗೆ ಸಾಮಾನ್ಯವಾಗಿ ಈ ರಸ್ತೆಯಲ್ಲಿ BMTC ಬಸ್ಗಳು ಮತ್ತು ರಾತ್ರಿ 10 ಗಂಟೆ 10:30 ತನಕ ಸಹ ಟ್ರಾಫಿಕ್ ಜಾಮ್ ಇರುತ್ತೆ. ಆದರೆ ಇವತ್ತು 11 ಗಂಟೆ ಆದರೂ ಸಹ ಟ್ರಾಫಿಕ್ ಜಾಮ್ ಇದೆ. ಹೆಚ್ಚಾಗಿ ಖಾಸಗಿ ಬಸ್ಗಳು ಈ ಒಂದು ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಂದ ಬೇರೆ ಬೇರೆ ಊರುಗಳಿಗೆ ಬಸ್ಗಳನ್ನು ಬಿಟ್ಟಿರೋದ್ರಿಂದ ಈ ರೀತಿಯಾಗಿ ಇವತ್ತು ಟ್ರಾಫಿಕ್ ಜಾಮ್ ಸಮಸ್ಯೆ ಆಗ್ತಾ ಇರುವಂಥದ್ದು. ಇನ್ನು ಸರ್ಕಾರಿ ಬಸ್ ಅಂದರೆ KSRTC ಬಸ್ಗಳನ್ನು ಸಹ ಹೆಚ್ಚುವರಿ ಬಸ್ಗಳನ್ನು ಸಹ ಬೇರೆ ಬೇರೆ ಊರುಗಳಿಗೆ ಹೋಗೋಕ್ಕೆ ಬಿಟ್ಟಿದ್ದಾರೆ. ಆದರೆ ಈಗ ಸದ್ಯಕ್ಕೆ ಮೆಜೆಸ್ಟಿಕ್ ಸುತ್ತಮುತ್ತ ಕಂಡು ಬರ್ತಾ ಇರುವಂತಹ ದೃಶ್ಯ ಏನಂದರೆ, ಈಗ ಈ ಒಂದು ಕೆಂಪೇಗೌಡ ರಸ್ತೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಬಸ್ಗಳು ಸಂಚಾರವನ್ನು ಮಾಡ್ತಾ ಇರೋದ್ರಿಂದ, ಜೊತೆಗೆ ಖಾಸಗಿ ವೆಹಿಕಲ್ನಿಂದನೂ ಸಹ ಜನರು ಬೇರೆ ಬೇರೆ ಊರುಗಳಿಗೆ ತೆರಳ್ತಾ ಇರೋದ್ರಿಂದ ಈ
ಭಾಗದಲ್ಲಿ ಹೆಚ್ಚು ಟ್ರಾಫಿಕ್ ಜಾಮು ಕಾಣ್ತಾ ಇರುವಂಥದ್ದು. ಒಟ್ಟಲ್ಲಿ ನಾಳೆ ಗಣೇಶ ಚತುರ್ಥಿ ಹಿನ್ನೆಲೆ ಇವತ್ತು ಸಂಜೆಯಿಂದನೇ ಸಹ ಬೆಂಗಳೂರಿಗೆ ವಾಸ ಇದ್ದಂತಹ ಬೇರೆ ಬೇರೆ ಊರಿನ ಜನರು ಇವತ್ತು ತಮ್ಮ ಊರುಗಳಿಗೆ ಹೋಗ್ತಾ ಇದ್ದರಿಂದ ಸಾಮಾನ್ಯವಾಗಿ ಪ್ರಮುಖ ರಸ್ತೆಗಳಲ್ಲಿ ಇವತ್ತು ಟ್ರಾಫಿಕ್ ಜಾಮು ಇನ್ನೂ ಸಹ ಆಗ್ತಾ ಇರುವಂಥದ್ದು. ಶಮಂತ, ಧನ್ಯವಾದ ಪ್ರದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.